ನಮಸ್ಕಾರ ಪ್ರೀತಿಯ ಕನ್ನಡಿಗರೇ, ಇದು ಪಬ್ಲಿಕ್ ವಾಯ್ಸ್ ಕರ್ನಾಟಕ. ನಾನು ನಿಮ್ಮ ನಾಗೇಂದ್ರ ಕೆಂಪೇಗೌಡ. ಒಂದು ದಿನ ನಿಮ್ಮ ಒಂದು ವಾಟ್ಸಪ್ಗೆ ದಿಢೀರ್ ಅಂತ ಒಂದು ಮೆಸೇಜ್ ಬರುತ್ತೆ. ಇದು ನನ್ನ ಹೊಸ ನಂಬರ್, ಒಂದು ಸ್ವಲ್ಪ ತುರ್ತಾಗಿ ಹಣ ಬೇಕಾಗಿದೆ, ದಯವಿಟ್ಟು ಕಳಿಸಿ ಅಂತ. ಪ್ರೊಫೈಲ್ ಫೋಟೋವನ್ನ ನೋಡಿದ್ರೆ ಅದು ನಿಮ್ಮ ಸ್ನೇಹಿತರದ್ದೋ ಇಲ್ಲ ರಿಲೇಟಿವ್ಸ್ದೋ ಇಲ್ಲ ತುಂಬಾ ಬೇಕಾದವ್ರದ್ದು ಆಗಿರುತ್ತೆ. ಮುಖವೂ ಕೂಡ ಅದೇ, ಹೆಸರು ಕೂಡ ಅದೇ, ಆದರೆ ನಂಬರ್ ಮಾತ್ರ ಹೊಸದಾಗಿರುತ್ತೆ, ಹೊಸ ನಂಬರ್ ಇರುತ್ತೆ. ನೀವೇನ್ ಮಾಡ್ತೀರಾ ಆ ಟೈಮ್ನಲ್ಲಿ? ಇತ್ತೀಚೆಗೆ ವರದಿಯಾದಂತಹ ಒಂದು ಪ್ರಕರಣದಲ್ಲಿ ಇದೇ ರೀತಿಯ ಸ್ಕ್ಯಾಮ್ ಮೂಲಕ 65 ಲಕ್ಷಕ್ಕೂ ಹೆಚ್ಚು ಹಣ ವಂಚನೆಯಾಗಿದೆ ಅನ್ನುವಂತಹ ಒಂದು ಮಾಹಿತಿ ತಿಳಿದು ಬಂದಿದೆ. ಹಾಗಾದ್ರೆ ಈ ಒಂದು ಸ್ಕ್ಯಾಮ್ ಹೇಗೆ ನಡೆಯುತ್ತೆ, ಇದರಿಂದ ನಾವು ಹೇಗೆ ತಪ್ಪಿಸ್ಕೋಬಹುದು, ಇದೆಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್, ನಿಮ್ಮ ಪ್ರೋತ್ಸಾಹ ನಮಗೆ ಇನ್ನಷ್ಟು ಹೊಸ ಹೊಸ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಈ ಒಂದು ಸ್ಕ್ಯಾಮ್ನಲ್ಲಿ ಮೊದಲು ಮೋಸಗಾರರು ನಿಮ್ಮ ಸಾರ್ವಜನಿಕವಾಗಿ ಕಾಣುವಂತಹ ಒಂದು ಪ್ರೊಫೈಲ್ ಫೋಟೋ ಅಥವಾ ಇತರ ಫೋಟೋಗಳನ್ನ ಬಳಕೆ ಮಾಡ್ಕೊಳ್ತಾರೆ. ಅದನ್ನೇ ತಮ್ಮ ವಾಟ್ಸಪ್ ಪ್ರೊಫೈಲ್ ಪಿಕ್ಚರ್ ಆಗಿ ಕೂಡ ಅವರು ಇಡ್ತಾರೆ. ನಂತರ ಒಂದು ಹೊಸ ಮೊಬೈಲ್ ನಂಬರ್ನಿಂದ ನಿಮ್ಮ ಸ್ನೇಹಿತರಿಗೆ ಅಥವಾ ಸಂಬಂಧಿಕರಿಗೆ ಇವರು ಮೆಸೇಜ್ ಕಳಿಸ್ತಾರೆ. ಮೊದಲು ಇದು ನನ್ನ ಹೊಸ ನಂಬರ್ ಅಂತ ಹೇಳ್ತಾರೆ. ಇದನ್ನ ಹೇಳಿದ ನಂತರ ಒಂದು ಸ್ವಲ್ಪ ಸಮಯ ಆದ ನಂತರ ತುಂಬಾ ತುರ್ತಾಗಿದೆ, ತುಂಬಾ ಎಮರ್ಜೆನ್ಸಿ ಇದೆ, ಸ್ವಲ್ಪ ಹಣವನ್ನ ಕಳಿಸ್ಕೊಡಿ ದಯವಿಟ್ಟು ಅಂತ ಹೇಳಿ ಒಂದು ಮೆಸೇಜ್ ಅನ್ನು ಕೂಡ ಕಳಿಸ್ತಾರೆ. ಇಲ್ಲಿ ಬಹಳ ಜನ ಮೋಸ ಆಗುವಂಥದ್ದು ಇದೇ ಸಂದರ್ಭದಲ್ಲಿ. ಯಾಕೆಂದ್ರೆ ಈ ಒಂದು ಸ್ಕ್ಯಾಮ್ನಲ್ಲಿ ದೊಡ್ಡ ಆಯುಧ ಏನು ಅಂತ ಅಂದ್ರೆ ಅದು ತಂತ್ರಜ್ಞಾನ ಅಲ್ಲ, ಅದು ನಿಮ್ಮ ನಂಬಿಕೆ. ಪ್ರೊಫೈಲ್ ಫೋಟೋವನ್ನ ನೋಡಿದ ತಕ್ಷಣ ನೀವು ತುಂಬಾ ಬೇಗ ನಂಬಿಬಿಡ್ತೀರಾ. ಹೌದು, ಇದು ನನ್ನ ಸ್ನೇಹಿತನೇ, ನನ್ನ ಸಂಬಂಧಿಕರೇ, ಹೌದು ನನಗೆ ತೀರಾ ಬೇಕಾದವರೇ ಅಂತ ನಂಬಿಬಿಡ್ತೀರಾ. ಅಲ್ಲಿ ಚೆಕ್ ಮಾಡೋದಕ್ಕೆ ಹೋಗಲ್ಲ. ಆದ್ರೆ ಒಂದೇ ಒಂದು ವಾಯ್ಸ್ ಕಾಲ್ ಅಥವಾ ಒಂದು ವಿಡಿಯೋ ಕಾಲ್ ಮಾಡಿದ್ರೆ ಸತ್ಯ ಆಗ್ಲೇ ಗೊತ್ತಾಗ್ತಿರುತ್ತೆ. ಆತುರದಲ್ಲಿ ಏನ್ ಮಾಡ್ಬಿಡ್ತೀವಿ, ಹಣವನ್ನ ಕಳುಹಿಸುವಂಥದ್ದೇ ಮೋಸಗಾರರಿಗೆ ಒಂದು ದೊಡ್ಡ ಅವಕಾಶ ಆಗಿದೆ. ಈ ಒಂದು 4 ವಿಷಯಗಳನ್ನ ಯಾವಾಗ್ಲೂ ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಒಂದು, ಹೊಸ ನಂಬರ್ನಿಂದ ಹಣ ಕೇಳಿದ್ರೆ ಮೊದಲು ಕರೆ ಮಾಡಿ ಅವ್ರು ಯಾರು ಅಂತ ತಿಳ್ಕೊಳ್ಳಿ. ಸಾಧ್ಯವಾದ್ರೆ ಒಂದು ವಿಡಿಯೋ ಕಾಲ್ ಮಾಡಿ. ಹಳೆಯ ನಂಬರ್ಗೆ ಕರೆ ಮಾಡಿ ದೃಢಪಡಿಸ್ಕೊಳ್ಳಿ ಅವರೇನಾ ಅಂತ. ನಂತರ ವಾಟ್ಸಪ್ ಪ್ರೊಫೈಲ್ ಫೋಟೋ ನೋಡಿ ಮಾತ್ರ ಹಣವನ್ನ ಕಳಿಸ್ಬೇಡಿ. 1 ನಿಮಿಷದ ಪರಿಶೀಲನೆ ಲಕ್ಷಾಂತರ ರೂಪಾಯಿಯನ್ನ ಉಳಿಸಬಹುದು. ತುಂಬಾ ಕಷ್ಟಪಟ್ಟು ದುಡ್ದಿರ್ತೀರ ಹಣವನ್ನ. ಗೆಳೆಯರೆ, ಸೈಬರ್ ಸ್ಕ್ಯಾಮ್ಗಳು ಪ್ರತಿದಿನ ಹೊಸ ರೂಪದಲ್ಲಿ ಬರ್ತಾ ಇವೆ. ಎಚ್ಚರಿಕೆಯಿಂದ ಇದ್ರೆ ನಿಮ್ಮ ಹಣವನ್ನ, ನಿಮ್ಮ ಕುಟುಂಬವನ್ನು ಕೂಡ ನೀವು ಸುರಕ್ಷಿತವಾಗಿ ಇಡಬಹುದು. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಈ ಒಂದು ವಿಡಿಯೋವನ್ನ ನಿಮ್ಮ ಕುಟುಂಬದವರ ಜೊತೆ ಮತ್ತು ನಿಮ್ಮ ಸ್ನೇಹಿತರ ಜೊತೆ ದಯವಿಟ್ಟು ಶೇರ್ ಮಾಡಿ. ಇಂತಹ ಉಪಯುಕ್ತ ಮಾಹಿತಿಗಾಗಿ ಪಬ್ಲಿಕ್ ವಾಯ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ನಮಸ್ಕಾರ.